ಮೋಸ ಹೋಗಿಲ್ಲ. ನಂದಕಿಶೋರ್ ತುಂಬಾ ಜನ ಇದ್ದಾರೆ, ಯಾರು ಬರ್ತಾ ಇಲ್ಲ. ಕ್ರಿಕೆಟ್ ಇಷ್ಟ, ಸೊ CCL ಆಡಿಸ್ತೀನಿ ಅಂತ ಹೇಳಿದ್ರು. ಸೊ ನಾನು ಏನೇ ನಾನು ಗೌರ್ಮೆಂಟ್ ಕೇಳಿದ್ರೆ ನಾನು ದುಡ್ಡು ಕೇಳೋದು. ಯಾಕೆ ಹಿರಿಯ ಕಲಾವಿದರ ಮಗ ನಿರ್ದೇಶಕರು ಶ್ರೀಸ್ ಅವ್ರ ಜೊತೆ ಆತ್ಮೀಯತೆ ಇದೆ ನನ್ಗೆ ಅವರ ಇಷ್ಟ. ಸೊ ಅವ್ರು ನಡೆಸಲ್ಲ. KCC ಆಡ್ತೀನಿ, 1-2 ಆಡ್ತೀನಿ. ತುಂಬಾ ದುಡ್ಡು ಡಿಮ್ಯಾಂಡ್ ಮಾಡಿದಾಗ ಕ್ಲೀನ್ ಕಟ್ ಮಾಡಿಸ್ತಾರೆ. ಸೊ ಫೈನಲಿ 4 ಮೊನ್ನೆ ಆಡಿದೆ, KPC ಕನ್ಸರ್ಟ್ ಅದ್ರ ಒಳಗೆ ಆಡಿದೆ. ನಾನು ರೆಗ್ಯುಲರ್ ಸಿನಿಮಾ 3 ಸಿನಿಮಾ ಈಗ ಒಂದು ಸಿನಿಮಾ ಕಂಪ್ಲೀಟ್ ಆಗಿದೆ. ಸೊ ನನ್ನ ಒಡನಾಟ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಬಿಟ್ಟು ಇವ್ರಿಗೆ ಏನಾದರೂ ಮಾಡಿ ಮನೆಗೆ ಮಾಡ್ಕೊಂಡು ಬದಲಾವಣೆ ಮಾಡ್ಕೊಂಡಾಗ ನಾನು ದುಡ್ಡನ್ನ ವಂಚನೆ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್. 9 ವರ್ಷ ಯಾಕೆ ವೇಟ್ ಮಾಡೋದಂದ್ರೆ ಎಲ್ಲೋ ಒಂದ್ ಕಡೆ ನಮ್ ಕುಟುಂಬದವರು ಮೋಸ ಮಾಡಲ್ಲ, ಕೊಡ್ತಾರೆ ನಮ್ಗೆ. ಅಣ್ಣನ ರೀತಿಯಲ್ಲಿದ್ದಾರೆ, ನಂಗೆ ಅವ್ರು ಆಗ್ಬೋದಲ್ಲ ಇಂಡಸ್ಟ್ರಿ, ಎಲ್ಲೋ ಒಂದ್ ಕಡೆ ಅವಕಾಶ ಕೊಟ್ಟು ಬೆಳೆಸ್ತಾರೆ ಅನ್ನೋ ನಂಬಿಕೆಯಲ್ಲೇ ಬಂದೆ. ಅವರು ನಂಬಿಕೆನ ಉಳಿಸ್ಕೊಂಡಿದ್ದಾರೆ. ರಾಮ ಲಕ್ಷ್ಮಣಗೋಸ್ಕರ ಎಷ್ಟು ನಿಯತ್ತಾಗಿದ್ದಾರೆ, ಲಕ್ಷ್ಮಣ ರಾಮನಿಗೋಸ್ಕರ ಆ ನಿಯತ್ ಅವ್ರಿಗೆ ಟೋಟಲಿ ಎಷ್ಟು ಕೊಟ್ಟಿದ್ರಿ? ನಾನು 22 ಲಕ್ಷ ಬರ್ಬೇಕು ಅಂದ್ರೆ ಹೆಂಗೆ ಟೋಟಲಿ ಕೊಟ್ಟಿದ್ದೆ? ಹೌದು, 22 200 ಗೋಲ್ಡ್ ಅವ್ರಿಗೋಸ್ಕರ ಅವ್ರ ಸಿನಿಮಾ ಮಾಡ್ತೀವಿ ಅಂತ ಹೇಳಿ ತಗೊಂಡಿದ್ದಾರಾ? ಇದಲ್ಲ ಹಂಗಲ್ಲ, ಸಿನಿಮಾ ನಾನು ದುಡ್ಡು ಕೇಳಿ ಸಿನಿಮಾ ತೋರಿಸೋದಷ್ಟೇ. ಅವಕಾಶ ಕೊಡ್ತೀನಿ, ವಂಚನೆ ಮಾಡೋದು, ದುಡ್ಡು ತಗೊಳ್ಳೋದು. ತಗೊಂಡ್ಮೇಲೆ ಏನಂದ್ರೆ 9 ಲಕ್ಷ ಕ್ಯಾಶ್ ತಗೊಂಡು ಬಡ್ಡಿ ಕೊಡ್ತೀನಿ. ಲಾಸ್ಟ್ 200 ಖರ್ಚು ಮಾಡಿ ಕೊಡ್ತೀನಿ ಅವ್ರಿಗೆ. ನಾನು ದುಡ್ಡಿಂದ ಗೋಲ್ಡ್ ಖರ್ಚು ಮಾಡ್ತಾ ಇದ್ದೀನಿ, ಅದನ್ನ ಅಟ್ಲೀಸ್ಟ್ ಲಾಸ್ಟ್ ಹೆಲ್ಪ್ ಮಾಡ್ತೀನಿ, ಬಡ್ಡಿ ಅವರು ಆಯ್ತು ಪ್ಲಸ್ ಮಾಡ್ಬಿಡು, ನಾನು ಅಮ್ಮ ಸಾಲ ತೀರಿಸ್ಬಿಡು, ನಾನು ಸಿನಿಮಾ ಗೆದ್ಕೂಡಲೇ ಕೊಡ್ತೀನಿ. ಬಟ್ ಓಪನ್ ಆಗಿ ಏನ್ ಫೈನಲ್ ನಂದು ಆಸೆ ಏನಂದ್ರೆ ಎಲ್ಲಿ ಒಂದ್ ಕಡೆ ನಾನು ಸುದೀಪ್ ಸರ್ನ ಸಂಪರ್ಕ ಮಾಡಕ್ಕಾಗಲ್ಲ, ಅವ್ರ ಸಂಪರ್ಕ ಕಟ್ ಮಾಡ್ತಾರೆ ಅನ್ನೋ ಬೈದಲ್ಲಿ ಎಲ್ಲಿವರೆಗೂ ಬಾಯಿ ಮುಚ್ಕೊಂಡಿದ್ದೆ. ಸುದೀಪ್ ಜೊತೆಗೆ ಮಾಡಿಸುವ ಅಂತ ಹೇಳಿ ಮಾಡಿರೋದು, ಅವಕಾಶ ಕೊಡ್ತೀನಿ ಅಂತ ಎಲ್ಲೋ ಒಂದ್ ಕಡೆ ಭಯ. ನನಗೆ ಆ ಬೈದಲ್ಲೇ ನಾನು ಬದುಕೊಂಡು ಇಲ್ಲಿವರೆಗೂ ತೊಡ್ಕೊಂಡ್ ಬಂದೆ. ಇಲ್ಲ ಬೇಡ ಆಕ್ಚುಲಿ ಬೇರೆ ತರ ಆಗಿರೋದು. ಬಿಡಿ ಸರ್, ಅಲ್ಲೇ ಬಂದು ಡಾಕ್ಯುಮೆಂಟ್ಸ್ ಕೊಡ್ತೀನಿ, ಒಂದ್ಸಲ ನೋಡ್ಬೇಡಿ ನೀವು. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಪೂಜೆ ಆಫ್ಟರ್ನೂನ್ ಪಕ್ಕ ಮನೆ ಶನಿವಾರ ಚೆಕ್ ಮಾಡಿದ್ರೆ ಲಾಯರ್ ನಿಂತ್ಕೊಡ್ತೀನಿ ಅಂತ ನಾನು ಹಾಕಿದ್ದೀನಿ. ಮಂಗಳವಾರ ಮೆಸೇಜ್ ಹಾಕಿದ್ದೀನಿ. ಲಾಸ್ಟ್ ಮಂಗಳವಾರ ಡೇಟ್ ಹಾಕು. ಅಯ್ಯೋ ನಿಮ್ಗೆ ಡ್ರಾಮಾ ನೋಡಿದ್ದೀನಿ ಚೆನ್ನಾಗಿ, ಚಾಲೆಂಜ್ ಮಾಡಿ ನೋಡೋಣ. 9 years ಇಂದ ನೋಡ್ಕೊಂಡು ಬಂದಿದ್ದೀನಿ, 9 years ಇಂದ ವೇಟ್ ಮಾಡೋದು. ಅವರು ರೆಕಾರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ, ರೆಕಾರ್ಡ್ಸ್ ಎಲ್ಲ ಬೇರೆ ಚಾನಲ್ ಬರ್ತದೆ ರೆಕಾರ್ಡ್ಸ್. ಚೆಕ್ ಅಲ್ಲ, ನಾನೆಲ್ಲ ಕೊಟ್ಟಿದ್ದು ಅಕೌಂಟ್ ಪೇ ಕೊಟ್ಟೆ, ಆಮೇಲೆ ಕ್ಯಾಶ್ ಕೊಟ್ಟಿದ್ದು. ಬಟ್ ಅವ್ರು 2 ಬ್ಲಾಂಕ್ ಚೆಕ್ ಇದೆ, ಈ 2 ಬ್ಲಾಂಕ್ ಚೆಕ್ ನಾನು ಅಕೌಂಟ್ ಕೊಟ್ಮೇಲೆ ಅಕೌಂಟ್ ಕ್ಲೋಸ್ ಮಾಡಬೇಕು. ಸೊ ನಾನು ಯಾಕೆ ಚೇಂಬರ್ ಬಂದೆ ಅಂದ್ರೆ ನಾನು ಕಲಾವಿದ, ನಮ್ಮ ಕುಟುಂಬ ಒಬ್ಬ ಡೈರೆಕ್ಟ್ ನಿರ್ದೇಶಕರನ್ನ ಎದುರಾಕೊಳ್ಳೋದ್ರಿಂದ ಅವರು ಲೈಫ್ ಹಾಳು ಮಾಡಬಾರ್ದು. ಇಲ್ಲಿ ಸುಖಾಂತರ ಅಧ್ಯಕ್ಷರ ಮುಖಾಂತರ ಸೊ ರಾಜ್ಕುಮಾರ್ ಸಾಹೇಬ್ ಗುಣಾದಿ ಇದು ಇಲ್ಲೊಂದ್ ಕಡೆ ನಮ್ಮ ಕುಟುಂಬದಲ್ಲಿ ಪ್ರಾಬ್ಲಮ್ ಸಾಲಾಗುತ್ತೆ ಅಂತ ಹೊರತ ಒಂದು ಚೇಂಬರ್ವರೆಗೂ ಬಂದೆ. ಬಟ್ ನಾನು ಮಾಧ್ಯಮ ಮರಿ ಹೋಗಿದ್ರೆ ಮಾಧ್ಯಮ ನಮ್ಗೆ ಸಪೋರ್ಟ್ ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ ನಾನು ಆಚೆ ಬರೋಕ್ಕೆ. ನನ್ ದಾರಿ ಸಿಗ್ಲಿಲ್ಲ, ಇನ್ನೊಂದು ಬೇರೆ ಆಪ್ಷನ್ ಇದೆಲ್ಲ ಅದೆಲ್ಲ ಮೆನ್ಷನ್ ಮಾಡಿದ್ದೆ ನೀಟಾಗಿ. ಮತ್ತೆ ರಾಣ ಸಂಬಂಧ ಮಾಡ್ತೀನಿ, ನಾನು ಯಾವಾಗ ತುಂಬಾ ಪ್ರೆಷರ್ ಆಗ್ತೀನಿ. ಈಗ ನಿಮ್ಗೆ ಸಿನಿಮಾದಲ್ಲಿ ಅಂದ್ರೆ ನಂದು ಆರೋಪ ಏನಂದ್ರೆ ದುಡ್ಡು ತಗೊಂಡು ಯಾಮಾರ್ತಿದ್ರು ಒಂದ್ ಕಡೆ, ಸಿನಿಮಾ ಕೊಡ್ಲಿಲ್ಲ, ಬೇಡ ಸಿನಿಮಾ ಯಾರೋ ಬೇರೆ ಕೊಡ್ತಾರೆ. ನನ್ನ ನೋವು ಏನಂದ್ರೆ ನಮ್ಮಂತ ಕಲಾವಿದರು ಪುಟ್ಟ ಕಲಾವಿದರು ಕನ್ಸು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.